ಈ ಜಗತ್ತಿನೊಳಗಡೆ ಬಿಜಾಪುರ ಜಿಲ್ಲೆ ಒಳಗಡೆ ಇದೇ ಬಸವನ ಬಾಗೇವಾಡಿಯಲ್ಲಿ ಹುಟ್ಟಿದ್ರು ಬಸವಣ್ಣ. ಎಂತಹ ದೊಡ್ಡ ಕ್ರಾಂತಿ ಮಾಡಿದ್ರು, ಎಂತಹ ಮನುಕುಲಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಹೇಳಿದ್ರು. ಬಸವಣ್ಣನವರ ಜೀವನ ಚರಿತ್ರೆ ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಬಸವಣ್ಣನವರು ಸಣ್ಣವರಾಗಿರ್ತಾರೆ, ಬಹಳ ಸಣ್ಣವರು, ಬಹಳ ಮನೆಯ ಮುಂಭಾಗದಲ್ಲಿ ಕುಳಿತಿರ್ತಾರೆ, ಆಟ ಆಡ್ತಾ ಇರ್ತಾರೆ. ಆಟವನ್ನು ಮುಗಿಸಿಕೊಂಡು ಮನೆ ಒಳಗಡೆ ಹೋಗ್ತಾರೆ. ಮಠ ಮಧ್ಯಾಹ್ನ 12 ಗಂಟೆಗೆ ಒಬ್ಬ ಕೆಳವರ್ಗದವನು, ಜಾತಿ ವಾಸನೆ ಇರುವವರಿಗೆ ಹೇಳ್ತೀನಿ ವಚನವನ್ನ, ಒಬ್ಬ ಕೆಳವರ್ಗದವನು ಚಪ್ಪಲಿ ಮಾಡಿಕೊಂಡು ತಂದು ಆ ಮನೆಯ ಮುಂಭಾಗದಲ್ಲಿ ಇಟ್ಟು ಹೋಗ್ತಾನೆ. ಹೋದ ನಂತರ ಆ ಚಪ್ಪಲಿಯನ್ನ 12 ಗಂಟೆಗೆ ಇಟ್ಟು ಹೋಗ್ತಾನೆ. ಅವಳ ತಾಯಿ ಏನು ಮಾಡ್ತಾಳೆ, ಚಪ್ಪಲಿ ಮಾಡಿ ಇಟ್ಟು ಹೋದ ಮೇಲೆ ಅದೇ ಚಪ್ಪಲಿಗೆ ಒಂದಿಷ್ಟು ಆಕಳ ಮೂತ್ರ ತಗೊಂಡು ಬಂದು, ತುಳಸಿ ಎಲೆ ತೆಗೆದುಕೊಂಡು ಬಂದು ಆಕಳ ಮೂತ್ರ ತಂದು ಆ ಚಪ್ಪಲಿ ಮೇಲೆ ಹೀಗೆ ಸಿಂಪಡಿಸ್ತಾಳೆ. ಬಸವಣ್ಣ ಕೇಳ್ತಾನೆ, ಅವ್ವ ಏನು ಮಾಡಿದೆ? ಏನಿಲ್ಲ, ಅವರು ದಲಿತರು, ಅವರು ಊರ ಹೊರಗಿರ್ತಾರೆ, ಅವರು ಮಾಂಸ ತಿನ್ನುವವರು, ಅವರು ಸತ್ತ ದನಗಳನ್ನ ಎಳೆಯುವವರು, ಅವರು ಮನುಷ್ಯರಲ್ಲ, ಅವರ ಮುಖ ನೋಡಬಾರದು, ಅವರನ್ನ ನೋಡಿದ್ರೆ ದರಿದ್ರ ಬರ್ತದ, ಅದಕ್ಕಾಗಿ ಅವರು 12 ಗಂಟೆಗೆ ಬರಬೇಕು, ಅದಕ್ಕಾಗಿ ಅವರು ಮಾಡಿರುವ ಚಪ್ಪಲಿಯನ್ನ ನಾನು ಆಕಳ ಮೂತ್ರ ಹಾಕಿ ಶುದ್ಧ ಮಾಡಿ ತಗೊಂಡಿದ್ದೀನಿ ಅಂತ ಹೇಳ್ತಾರೆ. ಆವಾಗ ಬಸವಣ್ಣ ಕೇಳ್ತಾನೆ, ಯವ್ವ ಆಕಳ ಮೂತ್ರ ಹಾಕಿ ಆ ಜಡವಾದ ಚಪ್ಪಲಿ ಶುದ್ಧ ಆಗ್ತದೆ ಅನ್ನೋ ಮನಸ್ಸು ನಿನಗಿದ್ರೆ, ಒಂದು ಜಡವಾದ ಚಪ್ಪಲಿ ಶುದ್ಧ ಆಗ್ತದೆ ಅಂದ್ರೆ ಅದೇ ಆಕಳ ಮೂತ್ರ ಆ ಮನುಷ್ಯನ ಮೇಲೆ ಹಾಕಿದ್ರು ಅವನು ಶುದ್ಧ ಆಗ್ತಾನಲ್ಲ. ಅವ ಯಾವುದವ ನಿನ್ನ ಧರ್ಮ ಈ ಜಗತ್ತಿನಲ್ಲಿ? ಹೇಳು, ನೀನು ಹೇಳು. ಮಾಂಸ ತಿನ್ನವನ ನೀನು ಹೊರಗಡೆ ಇಟ್ಟಿದ್ಯಾ, ಬೆಳಗಾಯ್ತಂದ್ರೆ ಇಲಿ ಬೆಕ್ಕು ತಿಂದ ಬರ್ತದೆ, ಬೆಕ್ಕು ಇಲಿ ತಿಂದದ ಮನೆ ಒಳಗಡೆ ಇದ್ದದಲ್ಲವಾ? ಬೆಕ್ಕೆಲ್ಲದ ಎಲ್ಲದರೇ ಮನೆ ಒಳಗೆ ಏನ್ ತಿಂತದ? ಇಲಿ ತಿಂತದ. ಇಲಿ ತಿನ್ನ ಬೆಕ್ಕನ್ನು ಬಿಟ್ಟುಕೊಂಡಿದ್ರಿ, ಮಾಂಸ ತಿನ್ನ ಮನುಷ್ಯನನ್ನು ಹೊರಗಿಟ್ಟಿರಿ ಅಲ್ವಾ? ವಿಚಾರ ಮಾಡಿ. ಏನು ನಾವು ಬದಲಾವಣೆ ಆಗಿದ್ದೀವಿ? ಏನು ನಮ್ಮ ಹೃದಯದಲ್ಲಿ ಬದಲಾವಣೆ ಆಗಿದೆ? ಕಾಣುವ ಮನುಷ್ಯರನ್ನ ಪ್ರೀತಿ ಮಾಡಲಾರದವರು ನಾವು ಕಾಣದೇ ಇರುವ ದೇವರನ್ನು ಪ್ರೀತಿ ಮಾಡಲು ಸಾಧ್ಯವೇ? ಕಾಣುವ ಮನುಷ್ಯರನ್ನೇ ಪ್ರೀತಿ ಮಾಡಲಿಲ್ಲ ನಾವು, ಕಾಣದೇ ಇರುವ ದೇವರನ್ನೇ ಏನು ಪ್ರೀತಿ ಮಾಡ್ತೀರಿ? ಯಾವುದು ಮಡಿ? ಬರೀ ಮಡಿ ಮಾಡ್ತಾರ್ರಿ, ಮಡಿ 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 ಮಡಿ, ಅದು ಮಡಿ ಇದು ಮಡಿ ಆ ಮಡಿ ಮಡಿ. ನಿರ್ಮಲವಾದ ಮನಸ್ಸೆ ಮಡಿ, ಉಳಿದಿದ್ದಲ್ಲ ಕಾಲ್ ಮಡಿ. ತಿಳಿತಿಲ್ಲ? ಬರೀ ಮಡಿ ಮಾಡ್ತಾವ. ಹೆಣ್ಣು ಮಕ್ಕಳಂತೂ ತಿಕ್ಕಿದೆ ತಿಕ್ಕಿದು, ಅದನ್ನ ತಿಕ್ಕದೆ ಇದನ್ನ ತಿಕ್ಕದೆ. ಅವ್ರು ಮುಟ್ಟಿಸ್ಕೊಂಡ್ರೆ ಹಿಂಗಾಗ್ತದೆ, ಇವ್ರನ್ನ ಮುಟ್ಟಿಸ್ಕೊಂಡ್ರೆ ಹಿಂಗಾಗ್ತದೆ. ಊರಿಗಿರೋರು ಹೊರಗಿರೋರು ಎಲ್ಲರೂ ಕೆಟ್ಟವರು. ಅದಕ್ಕೆ ಬಸವಣ್ಣ ಬೈತಾರ, ಬಸವಣ್ಣ ಬರೀತಾರೆ ತಮ್ಮ ವಚನದಲ್ಲಿ, ಯಾರನ್ನು ಹೊಲೆಯರು ಅಂತಿರೋ ತಮ್ಮ, ಯಾರನ್ನ ಹೊಲೆಯರಂತೀರಿ? ಹೊಲೆಯರಂಬಿರಿ. ಊರ ಹೊರಗಿರೋರು ಹೊಲೆಯರೇ. ಯಾರು ಹೊಲೆಯರು? ತಾಯಿಗೆ ಬೈದವನೇ ಹೊಲೆಯ, ತಂದೆಗೆ ಮಾರುತ್ತರ ಕೊಟ್ಟವನೇ ಹೊಲೆಯ, ಪರಸತಿಯನ್ನು ಚಿತ್ತದಲ್ಲಿ ಬಯಸುವವನೇ ಹೊಲೆಯ. ಹೊಲೆಯರಂತೀರಿ. ಎಲ್ಲಿದೆಪ್ಪ ಹೊಲೆ? ಹೊಲೆಗಂಡಲ್ಲದೆ ಪಿಂಡದ ನೆಲಕ್ಕೆ ಆಶ್ರಯವಿಲ್ಲ, ಜಲಬಿಂದುವಿನ ವ್ಯವಹಾರ ಒಂದೇ. ಎಲ್ಲರೂ ಹೊಲೆ ಕಟ್ಟದ ಮೇಲೇ ಹುಟ್ಟೋದು. ಏನು ತಲೆ ಹುಟ್ಟಿವೇನ? ಎಲ್ಲಿದೆ ಜಾತಿ? ಈಗಂತೂ ಹೋಗಿದೆ ಬಿಡ್ರಿ, ಮ್ಯಾಕ್ಸಿಮಮ್ ಹೋಗೈತಿ. ವಿದ್ಯಾವಂತರಲ್ಲಿ ಬುದ್ಧಿವಂತರಲ್ಲಿ ಜಾತಿ ಹೋಗದ. ಆದರೂ ಅದು ತುಡ್ಕಾಡ್ತದ, ಒಂದೊಂದು ಸಲ ಜಗ್ಗಾಡ್ತದ. ಬಹಳ ಬಿಗಿಯ ಬೇಡ, ಹರಿದು ಹೋದಿತ್ತು ಸಡಿಲ ಬಿಡಬೇಡ, ನಾದ ಉಂಟಾಗ್ಲಿಕ್ಕಿಲ್ಲ ಅಂತ. ಬಹಳ ಬಿಗಿಯ ಬೇಡ, ಹರಿದು ಹೋದಿತ್ತು ಸಡಿಲ ಬಿಡಬೇಡ, ನಾದ ಉಂಟಾಗ್ಲಿಕ್ಕಿಲ್ಲ ಅಂತ. ಊರಿನೊಳಗಡೆ ಜಾತಿಯ ವಾಸನೆಗಳು ಹೋಗಬೇಕು. ನಮಗೆ ದೇವರು ಉಲಿಬೇಕಾದ್ರೆ ಜಾತಿ ಮೊದಲು ಹೋಗಬೇಕು. ಜಾತಿ ಹೀನನ ಮನೆ ಜ್ಯೋತಿ ತಾ ಹೀನವೇ, ಜಾತಿ ವಿಜಾತಿ ಎನ್ನಬೇಡ, ದೇವನುಲಿದಾತನೆ ಜಾತ ನೋಡ ಸರ್ವಜ್ಞ. ಎಲ್ಲಿದೆ ಸ್ವಾಮಿ ಜಾತಿ? ಎಲ್ಲಿದೆ ಜಾತಿ? ಹಾಸ್ಪಿಟ್ಲಿಗೆ ಹೋಗಿ ಮಲಗಿದಾಗ, ನಮಗೇನಾರು ಆಕ್ಸಿಡೆಂಟ್ ಹಾಕಿದಾಗ ರಕ್ತ ಹಾಕಕ್ಕೆ ಬರ್ತಾರಲ್ಲ, ಅವಾಗ ಹೇಳಬೇಕು ನಮ್ಮ ಜಾತಿಯವ್ರದೋ ಬೇರೆಯವ್ರದ್ದು ಅಂತ ಕೇಳಬೇಕು. ಆವ ನಿಮ್ಮ ಜಾತಿ ಗೊತ್ತಾಗ್ತದೆ. ನಿಮ್ಮ ಜಾತಿ ಜಕ್ಕಸ್ಕೊಂಡು ಕೇಳತ್ತದ. ನಿಮ್ಮ ಜಾತಿ ಜಕ್ಕಸ್ಕೊಂಡು ಕೇಳತ್ತದ. ಇದು ಯಾವ ಜಾತಿ ರಕ್ತ ಅಂತ ಕೇಳ್ರಿ.